ರಾಜ್ಯ ಸರ್ಕಾರದ ಮೂವರು ಪ್ರಭಾವಿ ಸಚಿವರು ಶೀಘ್ರವೇ ರಾಜೀನಾಮೆ ನೀಡುತ್ತಾರೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಅವರ ಹೇಳಿಕೆ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಕಾಂಗ್ರೆಸ್ ವಲಯದಲ್ಲಿ ಯಾರು ಆ ಮೂವರು ಸಚಿವರು ಅನ್ನುವ ಬಿಸಿ ಚರ್ಚೆ ಶುರುವಾಗಿದೆ. 3 ರಿಂದ 4 ಜನ ಸಚಿವರು ಅನೇಕ ಬೇರೆ ಕಾರಣಗಳಿಗಾಗಿ ಕ್ಯಾಬಿನೆಟ್ ಇಂದ ಇಳಿಬೇಕಾಗುತ್ತೆ. ಕೆಲವರು ದೊಡ್ಡ ಒಂದು ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತೆ. 3 ರಿಂದ 4 ಜನ ಸಚಿವರು ಅನೇಕ ಬೇರೆ ಕಾರಣಗಳಿಗಾಗಿ ಕ್ಯಾಬಿನೆಟ್ ಇಂದ ಇಳಿಬೇಕಾಗುತ್ತೆ. ಕೆಲವರು ದೊಡ್ಡ ಒಂದು ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತೆ. ಶೀಘ್ರವೇ 3 ಸಚಿವರ ರಾಜೀನಾಮೆ. ಭಾರೀ ಸಂಚಲನ ಸೃಷ್ಟಿಸಿದ ಬಿಎಸ್ವೈ ಹೇಳಿಕೆ. ಮೊನ್ನೆ ಶಿವಮೊಗ್ಗದಲ್ಲಿ ಇಂತಹದೊಂದು ಸ್ಫೋಟಕ ಮಾಹಿತಿ ಹೊರಹಾಕಿದ್ದ ಬಿಎಸ್ವೈ ಮತ್ತೆ ನಿನ್ನೆ ಪುನರುಚ್ಚರಿಸಿದ್ದಾರೆ. ಹಾಸನದಲ್ಲಿ ಮತ್ತೊಮ್ಮೆ ಸಿಎಂ ಸಿದ್ದರಾಮಯ್ಯ ಹಾಗೂ ಅವರ ಸಚಿವರು ಮತ್ತು ಸರ್ಕಾರದ ಕಾರ್ಯವೈಖರಿಯ ಬಗ್ಗೆ ವಾಗ್ದಾಳಿ ನಡೆಸಿದ್ದಾರೆ. ಭ್ರಷ್ಟಾಚಾರದಲ್ಲಿ ಕೆಲ ಸಚಿವರು ತೊಡಗಿದ್ದು, ಕೆಲ ಸಚಿವರಿಗೆ ವಿಚಾರಣೆಗೆ ನೋಟಿಸ್ ಜಾರಿಯಾಗಿದ್ದು, ಜಾಮೀನಿಗಾಗಿ ತೆರೆಮರೆಯಲ್ಲಿ ಕಸರತ್ತು ನಡೆಸುತ್ತಿದ್ದಾರೆ ಅನ್ನೋ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಇನ್ನು ಅನೇಕ ಜನ ಸಚಿವರು ಅನೇಕ ಹಗರಣಗಳಲ್ಲಿ ಸಿಕ್ಕಿರುವಂಥದ್ದು, ಅವ್ರಿಗಾಗಲೇ ನೋಟಿಸ್ಗಳು ಜಾರಿಯಾಗಿದೆ ಅನ್ನೋ ಸುದ್ದಿ ಇದೆ. ಕೆಲವು ಸಚಿವರು ತಲೆಮರೆಸಿಕೊಂಡು ಅವರು ನಾಳೆ ಸುಪ್ರೀಂ ಕೋರ್ಟಲ್ಲಿ ಒಂದು ಜಾಮೀನು ಪಡೆಯೋಕೆ ಇವತ್ತು ನಾಳೆಯಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋಂಥ ಸುದ್ದಿನೂ ಇದೆ. ಈ ರೀತಿ ಒಂದು ಹಗರಣದಲ್ಲಿ ಭ್ರಷ್ಟಾಚಾರದಲ್ಲೇ ತಲ್ಲೀನವಾಗಿರುವಂಥ ಈ ಸರ್ಕಾರ ಜನಹಿತವನ್ನು ಸಂಪೂರ್ಣ ಮರೆತಿದೆ. ಯಾರು ಆ ಮೂವರು ಸಚಿವರು? ಬ್ಲಾಕ್ ಅಂಡ್ ವೈಟ್ ದಂಧೆಯಲ್ಲಿ ಭಾಗಿಯಾಗಿದ್ದ ಸಚಿವ ಮಹದೇವಪ್ಪ ಆಪ್ತ ಜಯಚಂದ್ರನ ಕೇಸ್ನಲ್ಲಿ ಸಚಿವ ಮಹದೇವಪ್ಪ ಹೆಸರು ಕೂಡ ಕೇಳಿಬಂದಿದೆ. ಸಚಿವ ಮಹದೇವಪ್ಪ ಅವರಿಗೆ ನೋಟಿಸ್ ನೀಡುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಇನ್ನು ಸ್ಟೀಲ್ ಬ್ರಿಡ್ಜ್ ನಿರ್ಮಾಣ ವಿಚಾರದಲ್ಲಿ ಸಚಿವ ಕೆಜೆ ಜಾರ್ಜ್ ಕಿಕ್ ಬ್ಯಾಕ್ ಪಡೆದಿದ್ದಾರೆ. ಅದರಲ್ಲಿ ಸಿಎಂ ಕೂಡ ಪಾಲುದಾರರಾಗಿದ್ದಾರೆ ಎಂದೇ ನೇರವಾಗಿ ಬಿಎಸ್ವೈ ಆರೋಪಿಸಿದ್ದಾರೆ. ಇದಲ್ಲದೆ ಎತ್ತಿನಹೊಳೆ ಯೋಜನೆಗೆ ಕೋರ್ಟ್ ತಡೆಯಾಜ್ಞೆ ನೀಡಿದ್ರೂ ಜಲಸಂಪನ್ಮೂಲ ಸಚಿವರು ಮುಂದುವರಿಸುತ್ತಿರುವುದು ಭ್ರಷ್ಟಾಚಾರದ ವಾಸನೆ ಇದೆ ಅನ್ನೋದು ಬಿಎಸ್ವೈ ಆರೋಪ. ಎತ್ತಿನಹೊಳೆ ಯೋಜನೆಗೆ ಇನ್ನು ಮಂಜೂರಾತಿಯನ್ನೇ ಸಿಕ್ಕಿಲ್ಲ. ಈಗಾಗಲೇ 14,000 ಕೋಟಿ ರೂಪಾಯಿನ ನೀವು ಬಿಡುಗಡೆ ಮಾಡಿದ್ದೀರಾ. 14,000 ಕೋಟಿ ಬಿಡುಗಡೆ ಮಾಡಿ ಅದರಲ್ಲಿ 75-80 ಪೈಪ್ ಖರೀದಿ ಮಾಡಿ ಕಮಿಷನ್ ನೋಡೋದಲ್ಲಿ ಇಟ್ಕೊಂಡು ಕೂತಿದ್ದೀರಾ. ಕೋರ್ಟಲ್ಲಿ ಸ್ಟೇ ಇದೆ, ಅದು ಕೆಲಸ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಇಂಥ ಸಂದರ್ಭದಲ್ಲಿ ಯಾರೋ ಕೆಲವರಿಗೆ ಆ ಗುತ್ತಿಗೆದಾರರು ಕಮಿಷನ್ ಕೊಡ್ತಾರೆ, ದುಡ್ಡು ಕೊಡ್ತಾರೆ ಅನ್ನೋದಕ್ಕೋಸ್ಕರ ಈ ಸರ್ಕಾರವೇ ಹಣ ಬಿಡುಗಡೆ ಮಾಡಿ ಅವರಿಂದನೇ 1,000 ಕೋಟಿ ಕಿಕ್ ಬ್ಯಾಕ್ ತಗೊಂಡಿರುವಂಥದ್ದು ಮನೆ ಮಾತಾಗಿದೆ. ನೋಟ್ ಬ್ಯಾನ್ ಬಳಿಕ ಬಿಎಸ್ವೈ ನೀಡಿದ ಈ ಹೇಳಿಕೆಗೆ ದಾಖಲೆ ಇದ್ರೆ ನೀಡಲಿ ಎಂದು ಕೆಪಿಸಿಸಿ ರಾಜ್ಯಾಧ್ಯಕ್ಷ ಪರಮೇಶ್ವರ್ ಸವಾಲ್ ಹಾಕಿದ್ದರಾದರೂ ಗಲಿಬಿಲಿಗೊಂಡಿದ್ದಾರೆ ಎನ್ನಲಾಗ್ತಿದೆ. ಅದರ ಮಧ್ಯೆ ಸಚಿವ ಮೇಟಿ ಪ್ರಕರಣ ಕೂಡ ತಳಕು ಹಾಕಿಕೊಂಡಿದೆ. ಇದರಲ್ಲಿ ಬಿಎಸ್ವೈ ಹೇಳಿದ 3 ಸಚಿವರು ಯಾರು ಅನ್ನೋದು ಸದ್ಯದ ಕುತೂಹಲ. ಶಂಕರ್ ಪಾಗೋಜಿ, ಸುವರ್ಣ ನ್ಯೂಸ್, ಬೆಂಗಳೂರು.